ಮತಚೋರಿಗೆ ಸಾಫ್ಟ್ವೇರ್ ಚುನಾವಣಾ ಆಯೋಗ ಫಸ್ಟ್ ರಿಯಾಕ್ಷನ್. ರಾಹುಲ್ ಆರೋಪಿಸಿದಂತೆ ಆನ್ಲೈನ್ನಲ್ಲಿ ಮತ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಮಾಡಿರುವುದು ಅಥವಾ ಮಾಡಿರುವ ಆರೋಪಗಳು ಶುದ್ಧ ಸುಳ್ಳು, ಆಧಾರ ರಹಿತವಾಗಿದ್ದು. ಮತಚೋರಿಗೆ ಸಾಫ್ಟ್ವೇರ್ ರಾಹುಲ್ ಆರೋಪ ಮಾಡಿದಂತೆ ಆನ್ಲೈನಿನಲ್ಲಿ ಮತ ಅಳಿಸೋದಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಕೂತ್ಕೊಂಡು ಆನ್ಲೈನಲ್ಲಿ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳು ಶುದ್ಧ ಸುಳ್ಳು, ಆಧಾರ ರಹಿತ. ಯಾವುದೇ ಮತವನ್ನು ಆನ್ಲೈನ್ನಲ್ಲಿ ಅಳಿಸೋದಕ್ಕೆ ಸಾಧ್ಯವಿಲ್ಲ. ಆಫ್ಲೈನ್ ಭೌತಿಕವಾಗಿ ಹೋಗಿ ಮಾಡಬೇಕಾಗಿ ಬರುತ್ತೆ. ಅಭೌತಿಕತೆ ಇಲ್ಲಿ ವ್ಯಕ್ತ ಆಗೋದಿಲ್ಲ. ಟ್ವೀಟ್ ಮೂಲಕ ಕೇಂದ್ರ ಚುನಾವಣಾ ಆಯೋಗ ಕ್ಲಾರಿಟಿ ಕೊಟ್ಟಿದೆ. ಆದರೆ ಉಳಿದ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಇಸಿಐ ಸೈಲೆಂಟ್ ಆಗಿದೆ. ಎಲೆಕ್ಷನ್ ಕಮಿಷನ್ 2023ರಲ್ಲಿ ಆಳಂದ ಕ್ಷೇತ್ರದಲ್ಲಿ 6018 ಮತಗಳು ಕಳವಾಗಿತ್ತು. ದೆಹಲಿಯಲ್ಲಿ ಕುಳಿತು ವ್ಯವಸ್ಥಿತವಾಗಿ ಮತಚೋರಿ ಎಂದಿದ್ದ ರಾಹುಲ್. ಮತಚೋರಿ ಸಾಫ್ಟ್ವೇರ್. ಭಾರತದ ಚುನಾವಣಾ ಆಯೋಗದ ವಿರುದ್ಧ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತದ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಕಂಡು ಕೇಳರಿಯದ ಒಂದು ಗುರುತರ ಆರೋಪವನ್ನು ಮಾಡ್ತಾರೆ. EVM ಸರಿ ಇಲ್ಲ, ಬ್ಯಾಲೆಟ್ ಪೇಪರ್ ಬರಬೇಕು, ಇದು ಸಾಂಪ್ರದಾಯಿಕವಾಗಿ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಮತಚೋರಿ, ಮತಕಳ್ಳತನ, ಮತ ರಾಬರಿ ಆಗಿದೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಕೇಳಿರಲಿಲ್ಲ. ರಾಹುಲ್ ಗಾಂಧಿ ಅದನ್ನು ಪ್ರಸ್ತಾಪ ಮಾಡಿ ಒಂದಷ್ಟು ದಾಖಲೆಗಳನ್ನು ತರ್ತಾರೆ. ಆ ದಾಖಲೆಯಲ್ಲಿ ಮಹದೇವಪುರ ಕ್ಷೇತ್ರ ಬರುತ್ತೆ. ಕಳೆದ MP ಎಲೆಕ್ಷನ್ನಲ್ಲಿ BJPಯ ಕ್ಯಾಂಡಿಡೇಟ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಕಾಂಗ್ರೆಸ್ ಒಲವಿರುವಂತಹ ಮತಗಳನ್ನು ಗುರಿಯಾಗಿಸಿಕೊಂಡು ಆ ಮತಗಳನ್ನು ಇಲ್ಲವಾಗಿಸಿದ್ದಾರೆ. ಆ ಮತಗಳೆಲ್ಲವೂ ಕೂಡ BJPಗೆ ಹೋಗುವಂತಹ ಮತಗಳಾಗಿರಲಿಲ್ಲ. BJP ಅಲ್ಲದ ಬೇರೆ ಬೇರೆ ಪಕ್ಷಕ್ಕೆ ಹೋಗುವಂತಹ ಮತಗಳಾಗಿತ್ತು. ಆ ಮತಗಳನ್ನು ಟಾರ್ಗೆಟ್ ಮಾಡಿ ಆನ್ಲೈನ್ನಲ್ಲಿ ಅದನ್ನು ಇರೇಸ್ ಮಾಡಲಾಗಿದೆ, ಅಳಿಸಲಾಗಿದೆ ಎನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ರು. ಸೊ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ CID ತನಿಖೆ ಆಗ್ತಾ ಇತ್ತು. ಕಂಪ್ಲೇಂಟ್ ಹೋಗಿತ್ತು, FIR ಆಗಿತ್ತು. ಅದಾದ ನಂತರ CIDಗೆ ವಹಿಸಲಾಗಿತ್ತು. CIDಗೆ ವಹಿಸಿದ ನಂತರ ಎಲೆಕ್ಷನ್ ಕಮಿಷನ್ಗೆ 60ಕ್ಕೂ ಹೆಚ್ಚು ಪತ್ರಗಳನ್ನು ಬರೆಯಲಾಗಿತ್ತು. ಅದಕ್ಕೆ ಚುನಾವಣಾ ಆಯೋಗ ಸಮರ್ಥವಾದ ಉತ್ತರವನ್ನು ಕೊಟ್ಟಿರಲಿಲ್ಲ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಉತ್ತರವೇ ಇಲ್ಲದವರು ಉತ್ತರ ಹೆಂಗೆ ಕೊಡ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಕುಹಕ ಆಡಿದ್ರು. ನಮ್ಮ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೇ ಇದ್ದಾಗ, ಅಂದರೆ ಕಳ್ಳರ ಕೈಯಲ್ಲಿ ಉತ್ತರ ಇರೋದಿಲ್ಲ, ಸುಳ್ಳರ ಕೈಯಲ್ಲಿ ಉತ್ತರ ಇರೋದಿಲ್ಲ, ಸುಳ್ಳರು ಕಳ್ಳರು ಆಗಿರೋದ್ರಿಂದಾಗಿ ನಮ್ಮ ಪತ್ರಕ್ಕೆ ಉತ್ತರ ಇಲ್ಲ ಅಂದಿದ್ರು ರಾಹುಲ್ ಗಾಂಧಿ. ಸೊ ರಾಹುಲ್ ಗಾಂಧಿ ಮಾಡಿರುವಂಥ ಆರೋಪಗಳನ್ನು ತಳ್ಳಿ ಹಾಕಿದೆ ಎಲೆಕ್ಷನ್ ಕಮಿಷನ್. ಯಾವುದೇ ಮತವನ್ನು ಆನ್ಲೈನ್ನಲ್ಲಿ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಟ್ವೀಟ್ ಮೂಲಕ ಕೇಂದ್ರ ಚುನಾವಣಾ ಆಯೋಗ ಕ್ಲಾರಿಟಿಯನ್ನು ಕೊಟ್ಟಿದೆ. ಆದರೆ ಉಳಿದ ಪ್ರಶ್ನೆಗಳಿಗೆ ಉತ್ತರ ನೀಡದೆ ECI ಸೈಲೆಂಟ್ ಆಗಿದೆ. 2023ರಲ್ಲಿ ಆಳಂದ ಕ್ಷೇತ್ರದಲ್ಲಿ 6018 ಮತ ಮಾಯ ಆಗಿತ್ತು. ದೆಹಲಿಯಲ್ಲಿ ಕುಳಿತು ವ್ಯವಸ್ಥಿತವಾಗಿ ಮತಚೋರಿ ಎಂದಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.